ಬಿಜಾಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕು ಹೆಬ್ಬಾಳ ವಿಲೇಜ್ ನಮ್ಮದು. ಬೆಂಗಳೂರು ಸಂಸ್ಥಾನವ್ರನ್ನ ಕರೆಸಿ ಪಾಯಿಂಟ್ ಮಾಡಿಸಿದ್ದೆ. 2 ವರ್ಷದಿಂದ ವೇಟ್ ಮಾಡಿ ಇವತ್ತು ಮೊನ್ನೆ ಮಾಡಿಸಿದ್ದೆ. ಒಳ್ಳೆ ಪಾಯಿಂಟ್ ಮಾಡಿ ಕೊಟ್ಟು ನಮ್ಗೆ ಒಳ್ಳೆ ನೀರು ಬಂತು. 700 ಫುಟಿಗೆ ನೀರು ಬಂತು. ಖುಷಿಯಾಗೈತೆ ನಮಗೂ. ಇದು 10ನೇ ಪಾಯಿಂಟ್ ನಮ್ಮದು. 9 ಬೋರ್ ಆಗಿದ್ದು ಇದು 10ನೇ ಪಾಯಿಂಟ್ ಸಂಸ್ಥಾನವ್ರದ್ದು. ಬೆಂಗಳೂರಿಂದ 2 ವರ್ಷದಿಂದ ವೇಟ್ ಮಾಡಿದ್ದೆ. ನಮಗೆ ಅದು ವೇಟ್ ಮಾಡಿದ್ದಕ್ಕೂ ನಮಗೆ ಖುಷಿ ಇತ್ತು. ಥ್ಯಾಂಕ್ ಯು ಸಂಸ್ಥಾನವರು. ಇದೇ ಪಾಯಿಂಟು ನೋಡಿ, ಇದಕ್ಕೆ ಬರ್ತಾ ಇದೆ. ಬಟ್ ಮೇಲೆಲ್ಲ ಡ್ರೈ ಗ್ಯಾಪಾಗಿ ಅನಿಸ್ತಾ ಇದೆ. ಮೇಲೆ ಸ್ವಲ್ಪ ಡೀಪ್ ಹೋಗಲಿ. ಡೀಪ್ ಹೋದರೆ ನಿಮಗೆ ಇದು ನೀರು 1.5 ಇಂಚ್ ಮೇಲೆ ಬರ್ಬೋದು. ಬೋರ್ ಗಾಡಿ ಬಂದಿದೆ. ಇದು ಯಾವ ಊರು ಸರ್? ಇದು ಹೆಬ್ಬಾಳ ಸರ್, ಬಸವನಬಾಗೇವಾಡಿ ತಾಲೂಕು, ಬಿಜಾಪುರ ಜಿಲ್ಲಾ. ಬಿಜಾಪುರ ಜಿಲ್ಲಾ. ಎಷ್ಟು ದಿವಸ ನಮ್ಮನ್ನು ಕರೀತಾ ಇದ್ದೀರಾ? 2 ವರ್ಷ ಆಯ್ತು ಸರ್. 2 ವರ್ಷ ಆಯಿತು. ಇವತ್ತು 2 ವರ್ಷ ಬಿಟ್ಟು ನಿಮ್ಗೆ ಬಂದಿದ್ದೀನಿ ನೋಡಿ. ಮತ್ತೆ ಪಾಯಿಂಟ್ ನಿಮ್ಗೆ ಮಾಡಿಕೊಟ್ಟಿದ್ದೀನಿ. ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಮ್ಮ. ಇದರಲ್ಲಿ ಎಷ್ಟು ಬೋರ್ ಸರ್ ಹಾಕಿದ್ದೀರಾ? 9ನೇ ಬೋರ್ ಮುಗಿದ್ರಿ, 10ನೇದು ರೀ. ಇದು 10ನೇ ಬೋರ್ ಹಾಕ್ತಾಯಿದ್ದೀರಾ ನನ್ನ ಕೈಯಲ್ಲಿ. ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಮ್ಮ, ಒಳ್ಳೆ ನೀರು ಸಿಗಲಿ. ಬೋರ್ ಗಾಡಿ ಬಂದಿದ್ದೆ, ಒಳ್ಳೆ ಪಾಯಿಂಟ್ ಮಾಡಿಕೊಟ್ಟಿದ್ದೀನಿ. ದೇವರ ಆಶೀರ್ವಾದ, ಒಳ್ಳೆ ನೀರು ಸಿಗಲಿ. ನೀರು ಸಿಕ್ಕಿದ ಮೇಲೆ ನನಗೆ ಒಳ್ಳೆ ವೀಡಿಯೋ ಮಾಡಿ ಕಳಿಸಿ. ಸರಿನಾ? ನೀರು ಸಿಗುತ್ತಾ? ಸ್ವಲ್ಪ ಡೀಪ್ ಹೋಗಮ್ಮ. ಕಲ್ಲಿಗೆಲ್ಲ ಚೇಂಜ್ ಆಗ್ತಾ ಇದೆ. ರಿಯಾಕ್ಷನ್ ಸಿಗ್ತಾ ಇಲ್ಲ. ಬೇರೆ ಬೇರೆ ಕಲ್ಲುಗಳು.
ಹಾಕತ್ತೆ ಯಾರು ಹೇಳಿ ಗೌಡಪ್ಪನೂ ರಗಡ್ ಅಡ್ಡಾಡಲ್ಲ ಎಲ್ಲಿ ಹೇಳ ನಾವು ಪಾಯಿಂಟ್ ಇಲ್ಲಿ ನಮಗೂ ಹತ್ತಿಲ್ಲ ಹತ್ತಿಲ್ಲ. ಮತ್ತೀಗ ಇವಾಗ ನನ್ನ ಬಸ್ ಹತ್ತಿಸ್ಬೇಕು ಸರ್ ನೀವು. ಆದ್ರೂ ಗೊತ್ತಿದ್ದು ನನಗೆ ಆದ್ರೆ ಹಾಕ್ಸಾಕ ಧೈರ್ಯ ಇಲ್ಲ ಮತ್ತು ಒಂದು ಸಲನೂ ಪಾಯಿಂಟ್ ಹೇಳಿಲ್ಲ ಎಲ್ಲಿವರೆಗೆ. ಅದೇ ನನಗೀಗ 2-3 ಇದು ಬೆಂಗಳೂರು ಸಂಸ್ಥಾನ ಅವರು ಮಾಡಿದ್ದು ಪಾಯಿಂಟು 700 ಫೂಟಿಗೆ